ಹರಿಹರದ ಪಂಚಮಸಾಲಿ ಮಠದ ಮುಂದೆ ಭಾರೀ ಹೈಡ್ರಾಮಾ ಆಗ್ತಿದೆ. ಮಠದ ದೇಣಿಗೆಯ ಬಗ್ಗೆ ಲೆಕ್ಕವನ್ನ ಕೊಡುವಂತೆ ಅಲ್ಲಿನ ಮುಖಂಡರು ಈಗ ಪಟ್ಟು ಹಿಡಿದಿದ್ದಾರೆ. ಪ್ರಮುಖವಾಗಿ ಹರಿಹರದ ಪಂಚಮಸಾಲಿ ಮಠದ ಮುಂದೆ ಈ ಹೈಡ್ರಾಮಾಗಳು ನಡೀತಾ ಇರುವಂತದ್ದು. ಇದಕ್ಕೆ ಕಾರಣ ಇಷ್ಟೇ, ಮಠದ ದೇಣಿಗೆಯ ಬಗ್ಗೆ ಲೆಕ್ಕಾಚಾರಗಳನ್ನ ಕೊಡುವಂತೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. 15 ಕೋಟಿಗೂ ಹೆಚ್ಚು ಹಣದ ಲೆಕ್ಕವನ್ನ ಕೊಡುವಂತೆ ಕೇಳುತ್ತಿದ್ದಾರೆ. ಲೆಕ್ಕವನ್ನ ಕೊಡಿಯಂತ ಪಂಚಮಸಾಲಿ ಮುಖಂಡರು ತಮ್ಮ ಆಕ್ರೋಶವನ್ನ ಹೊರಗಾಕಿದ್ರು. ಅದು ಕೂಡ ಮಠದ ಗೇಟ್ ಬಳಿನೇ. ಪಂಚಮಸಾಲಿ ಮುಖಂಡರಿಗೆ ತಡೆಯೊಡ್ಡುವಂತ ಕೆಲಸ ಆಯ್ತು. ಯಾವಾಗ ಪರಿಸ್ಥಿತಿ ಕೈ ಮೀರುತ್ತೆ ಇರುವಂತ ಸನ್ನಿವೇಶ ಬಂತಲ್ಲ, ಆ ಸಂದರ್ಭದಲ್ಲಿ ಇಂಥದ್ದೊಂದು ಹೈಡ್ರಾಮಕ್ಕೆ ಸಾಕ್ಷಿ ಆಯ್ತು. ನಮ್ಮ ಸಂಘರ್ಷ ಇವರು ರಕ್ಷಣೆ ಕೊಡಕ್ಕೆ ಬಂದಿರೋದು ಪೊಲೀಸರ ಮೇಲೆ ನಮ್ದೇನು ಸಂಘರ್ಷ ಇಲ್ಲ. ಕಾನೂನು ರೀತಿಯಿಂದ ನಾವೇನು ನ್ಯಾಯ ಕೇಳಬೇಕು ಅದು ಕೇಳಲಿಕ್ಕೆ ಎಲ್ಲ ಹಿರಿಯರು ಬಂದಿದ್ದಾರೆ. ನೀವು ಅನವಶ್ಯಕವಾಗಿ ನೀವು ಬೇರೆಯವ್ರ ವಿರುದ್ಧ ಘೋಷಣೆ ಕೂಗಬೇಡ್ರಿ, ಲೂಟಿಕೋರರ ವಿರುದ್ಧ ಕೂಗ್ರಿ, ಅದಕ್ಕೆಲ್ಲರದು ಸಹಮತ ಇದೆ. ಇಲಾಖೆಯವ್ರದ್ದು ಯಾವ ಒಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನಾನು ಮಠದ ಆಡಳಿತಾಧಿಕಾರಿ ಇದ್ದೀನಿ. ನಮ್ಮ ಮಠಕ್ಕೆ ಹೋಗ್ಲಿಕ್ಕೆ ಯಾವುದೇ ನಿರ್ಬಂಧ ಕಾನೂನಿನ ಪ್ರಕಾರ ಇಲ್ಲ. ದಯಮಾಡಿ ನಾವು ಪೊಲೀಸ್ನರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ನಮ್ಮನ್ನ ಒಳಗಡೆ ಬಿಡಿ. ಮಠದ ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ. ದಯಮಾಡಿ ಅವಕಾಶ ಕೊಡಿ. ಕಾನೂನಿನ ನಿರ್ಬಂಧ ಇದ್ದರೆ ಬರವಣಿಗೆ ಕೊಡಿ. ಒಬ್ಬೊಬ್ಬರಿಗೆ ಒಂದೊಂದನ್ನ ತಾವು ಮಾಡಬಾರ್ದು, ಗೊತ್ತಾಯ್ತಾ? ಸೊ ಇದು ನಮ್ಮ ಆಗ್ರಹ. ದಯಮಾಡಿ ಹೋಗಲ್ಲ, ನಾವು ಹೋಗಲ್ಲ. ನಮ್ಮ ಜನ ಅಂದ್ರೆ ನೀವು ಪ್ರಿವೆಂಟ್ ಮಾಡಕ್ಕೆ ಆಗ್ತಿಲ್ಲ. ಭ್ರಷ್ಟ ಧರ್ಮದರ್ಶಿಗಳಿಗೆ ಅವ್ರಿಗೇನಾಗ್ತಿದೆ, ಎಲ್ಲ 6 ಎಕರೆ ಜಮೀನ್ ದಾನ ಮಾಡಿದ್ದಾರೆ ಇವರು. 6 ಎಕರೆ ಜಮೀನ್ ದಾನ ಮಾಡಿದ್ದಾರೆ. ಏನೋ ಒಂದು 3 ಕೋಟಿ ರೂಪಾಯಿ 15 ಕೋಟಿ ಹೋಗಲ್ಲ, ನಾವು ಹೋಗಲ್ಲ. ನಮ್ಮ ಜನ ಅಂದ್ರೆ ನೀವು ಸದ್ಯ ಗಮನಿಸ್ತಾ ಇದೀವಲ್ಲ ದೃಶ್ಯದಲ್ಲಿ, ಪಂಚಮಸಾಲಿ ಮುಖಂಡರು ಇರ್ಬೋದು, ಸಿಬ್ಬಂದಿಗಳು ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ, ಈ ಲೆಕ್ಕಾಚಾರದ ವಿಚಾರದಲ್ಲಿ ಯಾಕೆ ಹಳಿ ತಪ್ಪಿತು ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಲೆಕ್ಕವನ್ನ ಕೇಳ್ತಿದ್ದಾರೆ? ಯಾಕೆ ಮಠದ ಒಳಗಡೆ ಪ್ರವೇಶ ಕೊಡ್ತಿಲ್ಲ? ಎಲ್ಲಿಂದ ಶುರುವಾಯಿತು ಅಂತ ಎಲ್ಲ ವಾಗ್ವಾದಗಳು, ಗಲಾಟೆಗಳು? ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ? 2 ಕಿಲೋಮೀಟರ್ ದೂರ 144 ಸೆಕ್ಷನ್ ನ ಜಾರಿ ಮಾಡಿರುವಂತದ್ದು. ಜೊತೆಗೆ ಏನು ಲಾಸ್ಟ್ ಮಾರ್ಚ್ ತಿಂಗಳಲ್ಲಿ ಏನು ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಏನಿದ್ದಾರೆ, ಅವರೊಂದು ಲೆಕ್ಕ ಕೊಡಿ ಅಂತಂದೇಳಿ ಟ್ರಸ್ಟಿಗಳಿಗೆ ಕೇಳಿರುವಂತ ಸಂದರ್ಭದಲ್ಲಿ ಈ ಒಂದು ಏನು ವಾಗ್ವಾದಗಳು ನಡೆದು ಇಲ್ಲಿ ಏನು ಮಠದ ಸುತ್ತ 144 ಸೆಕ್ಷನ್ ಜಾರಿ ಆಗುವ ಮಟ್ಟಿಗೆ ಬಂದಿರುವಂತದ್ದು. ಅಂದ್ರೆ ಏನು ಮಾರ್ಚ್ ತಿಂಗಳಲ್ಲಿ ನಡೆದಂತ ಈ ಒಂದು ಸರ್ಕಾರದಿಂದ ಮಠಕ್ಕೆ ಬರುವಂತ ಅನುದಾನ ಏನಿದೆ ಅದ್ರದ್ದು ಲೆಕ್ಕ ಕೊಡಿ, ಅದು ದುರ್ಬಳಕೆ ಆಗ್ತಾ ಇದೆ, 10 ರಿಂದ 15 ಕೋಟಿ ದುರ್ಬಳಕೆ ಆಗ್ತಿದೆ, ಅದ್ರದ್ದು ಲೆಕ್ಕ ಕೊಡಿ ಅಂತಂದೇಳಿ ಟ್ರಸ್ಟಿಗಳಿಗೆ ಏನು ಆಡಳಿತಾಧಿಕಾರಿ ರಾಜ್ಕುಮಾರ್ ಮತ್ತೆ ಅವ್ರ ಕಡೆ ಹಾಗೂ ಮತ್ತೆ ಮಠದ ಭಕ್ತರು ಕೂಡ ಕೇಳಿರುವಂತ. ಆದ್ರೆ ಟ್ರಸ್ಟಿಗಳು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಪತ್ರವನ್ನ ಕೊಡ್ತಾ ಇಲ್ಲ. ಇದರಿಂದ ಭಕ್ತರುಗಳು ಅವರ ಆಕ್ರೋಶವನ್ನ ಈ ಮಠದ ಮುಂದೆ ಬಂದು ಆಕ್ರೋಶ ವ್ಯಕ್ತಪಡಿಸಿರುವಂತ. ಇವತ್ತು ಏನು ಮಠಕ್ಕೆ ಸರ್ಕಾರ ನೀಡಿದ ಅನುದಾನ, ಭಕ್ತರ ದೇಣಿಗೆ ದುರ್ಬಳಕೆ ಆಗ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬಂತು. ಮಠದ ಎದುರು ಇವತ್ತು ಏನು 50ಕ್ಕೂ ಹೆಚ್ಚು ಜನರ ಒಂದು ಏನು
ಪ್ರತಿಭಟನೆಯಲ್ಲಿ ನಿರತರಾಗಿದ್ರು ಬೆಳಗಿಂದನು. ಅದರಲ್ಲಿ ಪೊಲೀಸ್ನರು ಸಹ 50 ಜನನ ಏನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತೇನು ಟ್ರಸ್ಟ್ ನ ಒಂದು ಸಭೆ ಕರೆದಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಆದಂತಹ BC ಉಮಾಪತಿ ಅವರು. ಆ ಸಭೆ ನಡೀತಾ ಇದೆ ಅಂತಂದೇಳಿ ತಿಳಿದಂತ ಮೇಲೆ ಮಠದ ಭಕ್ತಾದಿಗಳೆಲ್ಲ ಬಂದು ಏನು ಆ ಗೇಟಿನ ಮುಂಭಾಗದಲ್ಲಿ ಹೊರಗಡೆ ಎಲ್ಲ ಈಗಲೂ ಸಹ ಸದ್ಯಕ್ಕೆ ಸುಮಾರು 100 ಜನ ಮಠದ ಭಕ್ತಾದಿಗಳು ಹೊರಗಡೆನೆ ಇದ್ದಾರೆ. ಇವರೆಲ್ಲ ಏನು ಇವರೆಲ್ಲ ಸೇರ್ಕೊಂಡು ಏನೋ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ನಮ್ಗೆ ಲೆಕ್ಕ ಸರಿಯಾಗಿ ಸಿಗ್ತಿಲ್ಲ, ಸರ್ಕಾರದಿಂದ ಬರುವಂತ ಅನುದಾನ ಏನಿದೆ ಅದ್ಯಾವುದು ಕೂಡ ಸರಿಯಾಗಿ ಲೆಕ್ಕ ಕೊಡ್ತಾ ಇಲ್ಲ ಟ್ರಸ್ಟಿಗಳು ಅಂತಂದೇಳಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.